ಲಡ್ಡು ನಮ್ಮ ಅಕ್ಕಂಗೆ ಬಾಯಿ ಹಾಕಿದ್ದಾಳೆ. ಇದು ಅಷ್ಟೇನಲ್ಲ, ಇದರಲ್ಲೇ ಚಿಕ್ಕದು ಹಾಫ್ ಕೆಜಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಅಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು ಲಾಗ್ ಮಾಡಿ. ಸೊ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಅಜ್ಜಿ ತಾತನ ಆ್ಯನಿವರ್ಸರಿ. ಬಟ್ ನಮ್ಮ ತಾತ ಇಲ್ಲ, ಬಟ್ ನಮ್ಮ ಅಜ್ಜಿಗೆ ಬೇಜಾರಾಗಬಾರ್ದು ಅಂತ ನಾವು ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ಯಾಮ್ಲಿ ಡಿನ್ನರ್ಗೆ. ಸೊ ಬನ್ನಿ, ಇವತ್ತು ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತೋರಿಸ್ತೀನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಬಟ್ ನಮ್ಮ ತಾತ ಇಲ್ಲ, ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಕ್ಕ 4 ಜನ ಕಾರಲ್ಲಿ ಜಿಂಗಿ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ. ಟಿಲ್ ದೆನ್ ಸ್ಟೇ ಟ್ಯೂನ್. ಸೊ ಈಗ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಜ್ಜಿ ಮನೆ ಹತ್ರ ಹೋಗಿ ಲಾಗ್ ಕಂಟಿನ್ಯೂ ಮಾಡಿ. ಇವಾಗ ಕೇಕ್ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ನಾನು, ನಮ್ಮ ಅಕ್ಕ. ಸೊ ಪಬ್ಲಿಕಲ್ಲಿ ವೀಡಿಯೋ ಮಾಡಿ ರೂಢಿ ಇಲ್ವಲ್ಲ, ಸೊ ಅದಕ್ಕೆ ಯಾವ ಕೇಕ್ ತಗೋತೀನಿ ಅಂತ ತೋರಿಸ್ತೀನಿ. ಇಲ್ಲ ನಿಧಾನ, ಕೇಕ್ ಯಾವ್ದು ತಗೊಳ್ಳೋದು? ಡ್ರೈ ಫ್ರೂಟ್ಸ್ ಇದು ಇತ್ತೋಳ ಈ ಪಿಂಕ್ ಕಲರ್ ತೆಗಿಬೇಕು, ಚೆನ್ನಾಗಿ ಕಾಣೋದು. ಯಾವುದಿದೆ? ಅಲ್ಲಿದೆ ಒಂದು ಚಿಕ್ಕದು, ಅದರಲ್ಲೇ ಸೇಮು ಅಲ್ಲಿದೆ. ಹಾಂ ಅಣ್ಣ, ಸೊ ಇವಾಗ ಕೇಕ್ ತೊಗೊಂಬರಕ್ಕೆ ಬಂದಿದ್ದೀವಿ. ಏನು ಅನ್ನಿಸ್ತಿದೆ? ಡಬ್ಬ ಥರ ಅನ್ನಿಸ್ತಿದೆ ಗೊತ್ತಾ? ಏಕೆ ತೊಗೊಂಡ್ಮೇಲೆ ಗೊತ್ತಾಗುತ್ತೆ. ಅದು ಸೇಮ್ ಅದಿದೆ, ಬಟ್ ಇದು ದೊಡ್ಡದು ಅನ್ಸುತ್ತೆ, ಅದು ಚಿಕ್ಕದು ಅನ್ಸುತ್ತೆ. ನಾವು ಚಿಕ್ಕದು ಸಾಕಲ್ವ ನಮಗೆ. ಸೊ ಇವಾಗ ನಮ್ಮ ಅಜ್ಜಿದು ಆ್ಯನಿವರ್ಸರಿ ಕೇಕ್ ತೊಗೊಳ್ತಾ ಇದ್ದೀವಿ. ನಾವು ಇದರಲ್ಲೇ ಚಿಕ್ಕದು ಹಾಫ್ ಕೆಜಿ ತೊಗೊಂಡಿದ್ದೀವಿ ಸಾಕಂತ. ನಾವು ಇಲ್ಲ ಇಲ್ಲ ಕೆಳಗಡೆ ಇದ್ದಾರೆ. ನಾವು ಹೆಸರುಘಟ್ಟ ಒಲೆ ಊಟಕ್ಕೆ ಬಂದಿದ್ದೀವಿ. ಈ ಥರ ನಾವು ಫುಲ್ಲು ನಾವು ಗರ್ಲ್ಸ್ ಗ್ಯಾಂಗ್ ಬಂದಿದ್ದೀವಿ ಅಷ್ಟೇ. ಕೊಡಿಲಿ, ನಾನು ತೆಗಿತೀನಿ. ಈ ಥರ ಇದೆ ಕೇಕ್. ಇವಾಗ ನಮ್ಮ ಅಜ್ಜಿ ಕೇಕ್ ಕಟ್ ಮಾಡ್ತಾರೆ. ನಮ್ಮ ತಾತ ಇಲ್ಲ, ನಮ್ಮ ಅಜ್ಜಿ ಒಬ್ಬರು ಫ್ಯಾನ್ ಹಾಕ್ಬಿಡು. ಅದು ಬಚ್ಚಿಜ್ಜಿ ಮೂಡಾಕ್ಸೋದು ಕ್ಲಬ್ಸ್ ಕರೋ. ಕೇಕ್ ಚೆನ್ನಾಗಿದೆ, ಚೆನ್ನಾಗಿದೆ, ಕೇಕ್ ಚೆನ್ನಾಗಿದೆ. ಡ್ರೈ ಫ್ರೂಟ್ ಕೇಕ್ ತೊಗೊಂಡಿದ್ದು ನಾವು. ನಾನೇ ಹೇಳಿದ್ದು ಇವ್ರು ಯಾವುದಕ್ಕೂ ಇಲ್ಲ, ಡ್ರೈ ಫ್ರೆಂಡ್ಸ್. ಇದು ನೆನ್ನೆ ನಮ್ಮ ಲಡ್ಡು ನಮ್ಮ ಅಕ್ಕಂಗೆ ಬಾಯಿ ಹಾಕಿದ್ದಾಳೆ. ಇದು ಅಷ್ಟೇನಲ್ಲ, ಅಯ್ಯೋ ಬ್ಲರ್ ಆಗ್ತಿದೆ. ಲಾಲಿಪಾಪ್, ಚಿಕನ್ ಬಿರಿಯಾನಿ, ತಿನ್ಬೇಕು. ತಿನ್ಮೇಲೆ ಸೊ ನಾನು ಹೋಗಿತ್ತು, ಸಖತ್ ಖಾರ ಇತ್ತು, ಅಂದರೆ ನೆಕ್ಸ್ಟ್ ಲೆವೆಲ್ ಖಾರ ಇತ್ತು. ನಮ್ಮ ಅಮ್ಮನ ಕಡೆ ಹೇಗಿತ್ತು? ಸ್ವಲ್ಪ ಖಾರ ಇದೆ, ಬೇರೆ ಕಡೆ ಖಾರ ಇದ್ದಿಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಖಾರ ಇದೆ. ಚೆನ್ನಾಗಿದೆಯಾ? ಸೂಪರಾಗಿದೆ. ಹೇಗಿದೆ ಅಮ್ಮ? ಚೆನ್ನಾಗಿದೆ, ಸೂಪರಾಗಿದೆ. ಖಾರ ಇದೆ ಅಲ್ವಾ? ಖಾರ ಇದೆ, ಹೇಗಿದೆ? ಸೂಪರಾಗಿದೆ. ಸಖತ್ ಖಾರ ಇದೆ. ತಿಂದ ತಕ್ಷಣ ಏನಾದರೂ ಸ್ವೀಟ್ ತಿನ್ಬೇಕನ್ನೋ ಫೀಲ್ ಆಗ್ಬಿಟ್ಟಿದೆ. ಸೊ ಆಚೆ ಹೋಗಿ ಐಸ್ ಕ್ರೀಮ್ ತಿಂತೀನಿ. ಸೊ ಇವಾಗ ನಾವು ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ಅಲ್ಲಿ ತುಂಬ ಖಾರ ಇತ್ತು ಬಿರಿಯಾನಿ, ಲಿಟ್ರಲಿ ನೆಕ್ಸ್ಟ್ ಲೆವೆಲಲ್ಲಿ. ತುಂಬ ಖಾರ ಆಗ್ತಿತ್ತು ಅಂತ
ನಾವಿಲ್ಲಿ ನಾವು ಪ್ರತಿ ಟೈಮ್ ಯಾವಾಗಾದರೆ ನೈಟ್ ಟೈಮಲ್ಲಿ ನಾವು ಆಚೆ ಹೋಗ್ತೀವಿ ಅವಾಗ ನಾನು ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ಅಕ್ಕ ಬರೋದು ಇಲ್ಲೇ ಐಸ್ ಕುಪ್ಸ್ಗೆ ಬರ್ತೀವಿ. ಚೆನ್ನಾಗಿರುತ್ತೆ ಐಸ್ ಕ್ರೀಮು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಮ್ಯಾಕ್ಸಿಮಮ್ ಇಲ್ಲಿ ಮಿನಿಮಮ್ ರೇಟ್ಗಿಂತನೂ ಕಮ್ಮಿ, ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ತಿನ್ನುವಾಗ ತೋರಿಸಿ ಯಾವ ಫ್ಲೇವರ್ ತೊಗೊಂಡಿದ್ದೀವಿ ನಾನು ನಮ್ಮ ಅಜ್ಜಿ ನಮ್ಮ ಅಕ್ಕ ಎಲ್ಲ. ಯಾವ್ದು ತೊಗೊಂಡೆ? ಮ್ಯಾಂಗೋ. ನಾನು ಕಿಟ್ಕ್ಯಾಟು. ಅಮ್ಮಂಗೆ ಅವನಿಗೆ ಮ್ಯಾಂಗೋ ತೊಗೊಂಡೆ. ನನಗೆ ಯಾವ್ದು ಬೇಕು ನೀನು ನೋಡಿ ತೋರಿಸ್ತೀವಿ ಅಂದ್ಕೊಂಡೆ ನಾನು. ದುಡ್ಡು ಕೊಟ್ಟಿಲ್ಲ, ಹಂಗೆ ಇಸ್ಕೊಂಬಂದೆ ಅವನ ಹತ್ರ. ಇನ್ನೊಂದು ತಿನ್ಬೇಕಾ ನಾನು? ಸರಿ. ಸೊ ಇವಾಗ ಊಟ ಮಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದು, ಸೊ ಇವಾಗ ಎಲ್ಲರಿಗೂ ಕೇಳೋಣ ಹೇಗೆ ಅನ್ನಿಸ್ತು ಇವತ್ತು ಅಂತ. ಬನ್ನಿ ಅಮ್ಮ, ಇವತ್ತು ಹೇಗೆ ಅನ್ನಿಸ್ತಮ್ಮ? ತುಂಬ ಚೆನ್ನಾಗಿತ್ತು ನನಗಂತೂ. ಹೌದಾ ತೇಜು, ನಿಂಗೆ ಹಿಂಗೆ ಅನ್ನಿಸ್ತು? ಸಖತ್ತಾಗಿತ್ತು. ಸ್ಪೆಷಲಿ ಲೇಡೀಸ್ ಟೈಮ್ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು. ಹ್ಯಾಪಿ ಆನಿವರ್ಸರಿ ಅಮ್ಮಮ್ಮ. ಥ್ಯಾಂಕ್ ಯು ಪುಟ್ಟ. ಅಮ್ಮ ಹೇಗೆ ಅನ್ನಿಸ್ತು ಮಮ್ಮಿ? ಚೆನ್ನಾಗಿದೆ, ಬಟ್ ನಮ್ಮ ತಾತ ಮಿಸ್ಸಿಂಗ್ ಅಷ್ಟೇ. ಸೊ ಮನೆಗೆ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಂದು ಹೋಗಿ ಕಾಲು ಸೊ ರ್ಯಾಂಡಮ್ ವಿಡಿಯೋ. ಸೊ ನಮ್ಮ ಅಕ್ಕಂಗೆ ನಾನು ಪ್ರ್ಯಾಂಕ್ ಮಾಡಿರೋ ವಿಡಿಯೋ ನಾನು ಹಾಕಿದ್ದೀನಿ. ಸೊ ನೀವು ನೋಡಿರ್ಬೋದು, ಬಟ್ ನನಗೆ ಕ್ಲಾರಿಟಿಯಾಗಿ ನಾನು ಅವಳಿಗೆ ಥ್ರೋ ಮಾಡಿದಾಗ ಅದು ಕರೆಕ್ಟಾಗಿ ವಿಡಿಯೋ ಆಗಿಲ್ಲ. ಅದಕ್ಕೆ ಈಗ ಇವತ್ತು ಸಂಡೇ. ಸೊ ಮೊನ್ನೆ ಆ್ಯನಿವರ್ಸರಿ ಇತ್ತು ನಮ್ಮ ಅಮ್ಮನ ನಮ್ಮ ಅಜ್ಜಿದು ನಮ್ಮ ತಾತಂದು. ಬಟ್ ನಮ್ಮ ತಾತ ಇರಲಿಲ್ಲ ಅಂತ ನಮ್ಮ ಅಜ್ಜಿಗಷ್ಟೇ ನಾವು ಕೇಕ್ ಕಟ್ ಮಾಡಿಸಿದ್ವಿ. ಬಿಕಾಸ್ ನಮ್ಮ ಅಜ್ಜಿಗೆ ತುಂಬ ಇಷ್ಟ. ಅದಕ್ಕೆ ಅದು 50 ಇಯರ್ಸ್ ಆ್ಯನಿವರ್ಸರಿ ಎಲ್ಲ ಮಾಡಿದ್ವಿ. ಬಟ್ ಅವಾಗ ನಾವು ವ್ಲಾಗ್ ಮಾಡ್ತಿರ್ಲಿಲ್ಲ.